ಕನ್ನಡಿಗರೇ ನಮಸ್ಕಾರ. ಇದು ಕೆಂಪು ರಾಡಿಯ ಊರು, ಕೆಂದೂಳಿನ ಸಂಡೂರು. ಇಲ್ಲಿಯ ಜನ ದೇವದಾರಿ ಗಣಿಗಾರಿಕೆ ಮತ್ತು ಸುತ್ತಮುತ್ತ ಗಣಿಗಾರಿಕೆ ಆಗ್ತಾ ಇರೋದನ್ನು ವಿರೋಧಿಸೋಕ್ಕೆ ಒಂದು ಸಭೆಯನ್ನು ಕರೆದಿದ್ದರು. ಈ ಸಭೆಗೆ ನಾನು ಭಾಗವಹಿಸಿದೆ. ಈ ಸಭೆಯಲ್ಲಿ ಭಾಗವಹಿಸಿ ಗಣಿಗಾರಿಕೆಯಿಂದ ಆಗುವಂಥ ಅನಾಹುತಗಳನ್ನು ಇವ್ರ ಜೊತೆ ಚರ್ಚೆ ಮಾಡಿಸಿದೆ. ಕ್ಲೈಮೇಟ್ ಚೇಂಜು, ಗ್ಲೋಬಲ್ ವಾರ್ಮಿಂಗಿಂದ ಪರಿಸರದ ಮೇಲೆ ಆಗ್ತಾ ಇರುವಂಥ ಅನಾಹುತಗಳನ್ನು ಪಟ್ಟಿ ಮಾಡಿಸಿದೆ. ನಿಮ್ಮೂರಲ್ಲಿ, ನಿಮ್ಮ ಮನೆಯಲ್ಲಿ ಗಣಿಯ ಧೂಳು ಬಂದು ತಟ್ಟೆಯಲ್ಲಿ ಕೂತ್ರೆ ಏನೆಲ್ಲ ಆಗುತ್ತೆ, ಇವರ ಜೀವನವೂ ಕೂಡ ಹಾಗೆ ಹಾಳಾಗಿ ಹೋಗ್ತಾ ಇದೆ. ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ದೇವದಾರಿ ಗಣಿಗಾರಿಕೆಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಗಣಿಗಾರಿಕೆಗಳು ನಡೀತಾ ಇದ್ದಾವೆ. ಇಷ್ಟೊಂದು ಸಂಪನ್ಮೂಲಗಳನ್ನು ನಮ್ಮ ನಾಡಿನಿಂದ ದೋಚಿ ಬೇರೆ ಕಡೆ ಕೊಡೋದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಈ ಊರಿನ ಬಸ್ಸು, ಲಾರಿ, ಕಾರ್ಗಳಂತೂ ನೀವು ನೋಡೋದಕ್ಕೆ ಸಾಧ್ಯನೇ ಆಗಲ್ಲ. ಕೆಂಪು ರಾಡಿ, ಕೆಂಪು ಧೂಳು, ಎಲ್ಲ ಕಡೆ ತಿನ್ನುವ ಆಹಾರ, ಮಲಗುವಂಥ ಜಾಗ, ಎಲ್ಲ ಕಡೆಯೂ ಧೂಳೇ ಧೂಳು. ಈ ಧೂಳಿಂದ ಪಾರಾಗಲು ಇಲ್ಲಿನ ಜನ ಹೋರಾಡಲೇಬೇಕಾಗಿದೆ. ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಿ ನಮ್ಮ ಮೊಮ್ಮಕ್ಕಳಿಗೆ ನೀಡುವಂಥ ಜವಾಬ್ದಾರಿ ನಮ್ಮದಾಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಸಂಡೂರಿನ ಜನರ ಜೊತೆ ನಿಂತ್ಕೋಬೇಕಾಗಿದೆ. ಕುಮಾರಸ್ವಾಮಿ ಅವರ ನಿರ್ಧಾರವನ್ನು ನಾವು ಪ್ರಶ್ನಿಸಬೇಕಾಗಿದೆ. ಒಬ್ಬ ನಾಯಕ, ಒಬ್ಬ ಲೀಡರ್ ಈ ಜನರ ಸಮುದಾಯದ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಕೆಲಸ ಮಾಡಬೇಕೆ ಹೊರತು ಕಂಪನಿಗಳಿಗೆ ಅಥವಾ ಯಾವುದೋ ಹಣ ಬರುತ್ತೆ ಅಂಥೇಳಿ ಕೋಟಿ ಹಣ ಬರೋದಕ್ಕೆ, ದೋಚೋದಕ್ಕೆ ಈ ಸಂಪನ್ಮೂಲಗಳನ್ನ ಬಿಟ್ಟುಕೊಡ್ಬಾರ್ದು. ನಾವೆಲ್ಲ ಸೇರಿ ಇದನ್ನು ವಿರೋಧಿಸೋಣ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.